ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಇಂದು ವಿಜಯನಗರದಲ್ಲಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿತ್ತು. ಎತ್ತ ನೋಡಿದರೂ ಕೆಂಪು ವಸ್ತ್ರ ಹೆಗಲ ಮೇಲೆ ಹಾಕಿಕೊಂಡು ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿ ಕಿ ಜೈ ಜೈ ಜೈಕಾರ ಮುಗಿಲು ಮುಟ್ಟಿತ್ತು. ಯಡಿಯೂರು ತೋಟದ ಕಗ್ಗೆರೆಯ ಯತಿ ಪವಾಡ ಪುರುಷ ಸಿದ್ಧಲಿಂಗೇಶ್ವರ ಮಹಾಯತಿಗಳ ಉತ್ಸವ ಮೂರ್ತಿಯು ಮೆರವಣಿಗೆ, ವೀರಗಾಸೆ, ಕಲಾವಿದರ ಕುಣಿತ, ಹೆಣ್ಣು ಮಕ್ಕಳ ಮಂಗಳವಾದ್ಯ, ತಮಟೆಗಳ ಸದ್ದು, ಯುವಕ ಯುವತಿಯರ ಆಕರ್ಷಕ ಕುಣಿತ ಅರ್ಧ ಕಿಲೋಮೀಟರ್ವರೆಗೆ ನೆರೆದಿತ್ತು. ನೋಡುವರ ಭಕ್ತರಿಂದ ಮನತಣಿಸಿತ್ತು. ವಿಜಯನಗರದ ಮಾರುತಿ ಮಂದಿರದಲ್ಲಿ ಸ್ಥಳೀಯ ಶಾಸಕ ಪ್ರಿಯಾ ಕೃಷ್ಣ ಮೆರವಣಿಗೆಗೆ ಚಾಲನೆ ನೀಡಿದ್ದು, ಸಿದ್ಧಗಂಗೆಯ ಹಿರಿಯ ಶ್ರೀಗಳು, ನೆಲಮಂಗಲದ ಪವಾಡ ಬಸವಣ್ಣ ದೇವರ ಮಠದ ಶ್ರೀಗಳು, ಗುರುವಣ್ಣ ದೇವರ ಮಠದ ಶ್ರೀಗಳು, ಸರಗೂರು, ಬೇವೂರು, ಗಟ್ಟಿಪುರ, ತಮ್ಮಡಿಹಳ್ಳಿ, ಬಂಡೆಮಠ, ಮಹಾಂತರ ಗದ್ದುಗೆ ಮಠ ಮತ್ತು ವಿಭೂತಿ ಮಠದ ಶ್ರೀಗಳು ಸೇರಿದಂತೆ ಮಾಜಿ ಉಪಮಹಾಪೌರರಾದ BS ಪುಟ್ಟರಾಜು, ಮಾಜಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್, ವೀರಶೈವ ಲಿಂಗಾಯತ ಮಹಾಸಭೆಯ BBMP ಅಧ್ಯಕ್ಷ ನವೀನ್ ಕುಮಾರ್ ಹಾಗೂ ವೀರಶೈವ ಮಹಾಸಭೆಯ ಉಪಾಧ್ಯಕ್ಷ ಜೆಸಿಪುರ ಜಗದೀಶ್ ಸೇರಿದಂತೆ ಕಾಮಾಕ್ಷಿಪಾಳ್ಯದ ವೀರಶೈವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಸಿದ್ಧಲಿಂಗರಾಧ್ಯ, ವಕೀಲರಾದ ರೇಣುಕಾಪ್ರಸಾದ್, ವಸಂತಕುಮಾರ್, ಮಹೇಶ್, BDA ಲೇಔಟ್ನ ಧನರಾಜ್, VS ಆರಾಧ್ಯ, ಚಿತ್ರ ನಿರ್ಮಾಪಕ ಅಧ್ಯಕ್ಷ ಬಣಕಾರ್ ಸೇರಿದಂತೆ ನೂರಾರು ಭಕ್ತರುಗಳು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಸಿದ್ಧಲಿಂಗೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯು ಮೆರವಣಿಗೆ ಸುಜ್ಞಾನ ಬಸವೇಶ್ವರ ಕಲ್ಯಾಣ ಮಠಕ್ಕೆ ಬಂದಿತ್ತು. ಉತ್ಸವ ಮೂರ್ತಿಗೆ ಬೇರಿಮಠದ ಶ್ರೀಗಳು, ಸುತ್ತೂರು ಮಹಾಸಂಸ್ಥಾನದ ಶ್ರೀಗಳು, ಸರ್ಪಭೂಷಣ ಮಠದ ಶ್ರೀಗಳು ಪುಷ್ಪಾರ್ಚನೆ ಅರ್ಪಿಸಿದರು. ಸಿದ್ಧಲಿಂಗೇಶ್ವರ ಜಯಂತಿಯ ಕಾರ್ಯಕ್ರಮವನ್ನು ಬೃಹತ್ ಕೈಗಾರಿಕಾ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB ಪಾಟೀಲ್ ದೀಪ ಹಚ್ಚುವ ಮೂಲಕ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಮಾಜಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್, ಶ್ರೀಮತಿ ಶೈಲಜಾ V ಸೋಮಣ್ಣ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಿವೃತ್ತ IAS ಅಧಿಕಾರಿ ಡಾಕ್ಟರ್ C ಸೋಮಶೇಖರ್, ಸಿದ್ಧಗಂಗೆಯ ಕಿರಿಯ ಶ್ರೀಗಳು, ಚಕ್ರಭಾವಿ ಶ್ರೀಗಳು, ಗುರುವಿನಪುರ ಮಠದ ಶ್ರೀಗಳು, ಮೇರಣಗವಿ ಮಠದ ಶ್ರೀಗಳು ಉಪಸ್ಥಿತರಿದ್ದರು. ದೇಗುಲ ಮಠದ ಹಿರಿಯ ಶ್ರೀಗಳಾದ ಮಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳಿಗೆ ಸಿದ್ಧಲಿಂಗೇಶ್ವರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನೆಲಮಂಗಲದ ಪವಾಡ ಬಸವಣ್ಣ ದೇವರ ಮಠದ ಶ್ರೀಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳು ನೆರವೇರಿಸಿದರು. ಬಂದ ಅತಿಥಿಗಳನ್ನು, ಮಠಾಧೀಶಗಳನ್ನು ಕನ್ನಡ ಚಳುವಳಿ ನಾಯಕರಾದ ಪಾಲ್ನೇತ್ರರವರು ಸ್ವಾಗತಿಸಿದರು. ಕಾರ್ಯಕ್ರಮದ ನಿರ್ವಹಣೆಯನ್ನು ವಿಜಯವಾಣಿ ಪತ್ರಿಕೆಯ ನೆಲಮಂಗಲ ತಾಲೂಕಿನ ವರದಿಗಾರ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೆಲಮಂಗಲ ತಾಲೂಕಿನ ಘಟಕದ ಅಧ್ಯಕ್ಷರಾದ ಸುಗ್ಗರಾಜು ನಿರೂಪಣೆ ಮಾಡಿದರು. ಕಾರ್ಯಕ್ರಮದ ಆರಂಭವಾಗುವ ಮುನ್ನ ವೇದಬ್ರಹ್ಮ ಪಾಲಾಕ್ಷ ಶಾಸ್ತ್ರಿಗಳು ತಮ್ಮ ತಂಡದ ಜೊತೆ ಸಿದ್ಧಲಿಂಗೇಶ್ವರ ಮೇಲಿನ ಭಕ್ತಿಗೀತೆಯನ್ನು ಹಾಡುವ ಮೂಲಕ ನೆರೆದಿದ್ದ ಭಕ್ತರನ್ನು ಮಂತ್ರಮುಗ್ಧನಾಗಿಸಿದರು. ಇಂದು ಸಿದ್ಧಲಿಂಗೇಶ್ವರ ಜಯಂತಿಯು ವಿಜಯನಗರದ ಸುಜ್ಞಾನ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯದಾದ್ಯಂತ ನೂರಾರು ಸಿದ್ಧಲಿಂಗೇಶ್ವರ ಸ್ವಾಮಿಯ ಭಕ್ತರು ಹಾಜರಿದ್ದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಹಾಗೂ ನಂತರ ಅನ್ನ ಸಂತರ್ಪಣೆ ಹಾಗೂ ಮಹಾದಾಸೋಹ ಕಾರ್ಯಕ್ರಮವೂ ಸಹ ಯಶಸ್ವಿಯಾಗಿ ನಡೆಯಿತು. ನಮಸ್ಕಾರ.